ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ದಾಲ್ ಕಿಚಡಿ ಮಾಡೋಣ ಬನ್ನಿ. ರೆಸಿಪಿ ಎಲ್ಲ ರೆಡಿ ಇದೆ, ಅನ್ನ ಕೂಡ ರೆಡಿ ಇದೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕೂಗಿಸಿದ್ದೀನಿ. ಮತ್ತು ಪಾತ್ರೆ ಇಡೋಣ. ಪಾತ್ರೆ ಆನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಣ. ನಾನು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಫ್ರೈ ಮಾಡೋಣ. ಮತ್ತು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ಲೇವರ್ ಹೋಗೋ ತನಕ ಫ್ರೈ ಮಾಡೋಣ. ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಇದು ಎಣ್ಣೆಲಿ ಕೊತ ಅಂತ ಚೆನ್ನಾಗಿ ಬೇಯಬೇಕು. ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಯ್ತಾ ಇದೆ. ರೆಡಿ ಆಗ್ತಾ ಇರ್ತೀನಿ. ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡೋಣ. ಮತ್ತೆ ಫ್ರೈ ಮಾಡೋಣ. ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಚೇಂಜ್ ಆಗ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಬಂದರೆ ಇನ್ನೂ ಸ್ವಲ್ಪ ಬರಬೇಕು. ಬರೋ ತನಕ ಚೆನ್ನಾಗಿ ಕುದಿಸೋಣ. ಎಣ್ಣೆಲಿ ಫ್ರೈ ಮಾಡೋಣ. ಮತ್ತು ಫ್ರೈ ಮಾಡ್ತಾ ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಯ್ತಾ ಎಣ್ಣೆಯಲ್ಲಿ ಮತ್ತೆ ಮಿಕ್ಸ್ ಮಾಡೋಣ. ಅದನ್ನು ಮಿಕ್ಸ್ ಮಾಡಬೇಕು. ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇನ್ನು ಸ್ವಲ್ಪ ಕಲರ್ ಬರಬೇಕು. ಇನ್ನೊಂದು ಕುದಿ ಕುದಿಸೋಣ. ಎಣ್ಣೆಡಿ ಹಂಗೆ ಫ್ರೈ ಮಾಡ್ತಾ ಏನೂ ಹಾಕೋಂಗಿಲ್ಲ, ಬರೀ ಚೆನ್ನಾಗಿ ಫ್ರೈ ಮಾಡೋದಷ್ಟೇ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡೋಣ. ಅದನ್ನು ಬೇಯ್ತಾ ಇದೆ ಎಣ್ಣೆಲಿ. ಮತ್ತು ಫ್ರೈ ಮಾಡೋಣ ಚೆನ್ನಾಗಿ. ಈರುಳ್ಳಿನ ಬ್ರೌನ್ ಕಲರ್ ಬರಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಸ್ವಲ್ಪ ಚೇಂಜ್ ಆಗಬೇಕು. ಮತ್ತು ಈ ಟೊಮೆಟೊ ರೆಡಿ ಇದೆ. ಬೆಂದಿರೋ ಈರುಳ್ಳಿಗೆ ಟೊಮೆಟೊ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದನ್ನು ಫ್ಲೇವರ್ ಹೋಗಬೇಕು. ಎಣ್ಣೆ ಟೊಮೆಟೊಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ಲೇವರ್ ಹೋಗಬೇಕು. ಹಾಗೆ ಎಣ್ಣೆಲಿ ಮಿಕ್ಸ್ ಮಾಡೋಣ. ಅದನ್ನು ಟೊಮೆಟೊ ಬಿಟ್ಟರೆ ತರಕಾರಿ ಏನೂ ಹಾಕೋಂಗಿಲ್ಲ, ಬರೀ ಟೊಮೆಟೊ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮತ್ತು ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಕಲರ್ ಫ್ಲೇವರ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಸ್ವಲ್ಪ ಫ್ಲೇವರ್ ಹೋಗಬೇಕು. ಟೊಮೆಟೊ ಫ್ಲೇವರ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ರೆಡಿ ಆಗ್ತಾ ಇದೆ. ಬ್ರೌನ್ ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಎಣ್ಣೆಲಿ ಸುಡ್ತಾ ಇದೆ. ಮತ್ತು ಮಿಕ್ಸ್ ಮಾಡೋಣ ಚೆನ್ನಾಗಿ. ಫ್ಲೇವರ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ಸ್ವಲ್ಪ ಫ್ಲೇವರ್ ಹೋಗ್ತಾ ಇದೆ. ಸ್ವಲ್ಪ ಹೋಗಬೇಕು.
ಹೌದಾ, ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದು ಫ್ಲೇವರ್ ಹೋಗಬೇಕು ಅಂದ ತಕ್ಷಣ ನೀರು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ನನಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು. ನಾನು 3 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ ರೆಡಿ ಆಗ್ತಾಯಿದೆ. ಅದಕ್ಕೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಮಗೆ ಎಷ್ಟು ಬೇಕು ಸಾಂಬಾರು ಪುಡಿ, ಟೇಸ್ಟಿಗೆ ತಕ್ಕ ಎಷ್ಟು ಖಾರ ಇದೆ ಅಷ್ಟು ಪುಡಿ ಹಾಕಬೇಕು. ನಾನು 3 ಸ್ಪೂನಷ್ಟು ಹಾಕಿದ್ದೀನಿ. ಸಾಂಬಾರು ಪುಡಿ ಖಾರ ಆಗಿರುತ್ತೆ. ಅದನ್ನು ಮಿಕ್ಸ್ ಮಾಡಬೇಕು. ಹಾಕ್ಬಿಟ್ಟು ನೀರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುದಿಸ್ಬೇಕು. ಕುದಿಯುವ ಇದು ನೀರಿಗೆ ನಾವು ರೆಡಿಯಾಗಿರುವಂತಹ ಅನ್ನವನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಾಕ್ಬಿಟ್ಟು ಸ್ವಲ್ಪ ಹುಳಿ ಇರೋ ತನಕ ಮಿಕ್ಸ್ ಮಾಡಬೇಕು. ಎಲ್ಲ ಅನ್ನನೂ ಹಾಕಿ ಮಿಕ್ಸ್ ಮಾಡೋಣ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ರೆಡಿ ಆಗಬೇಕು. ನೀರು ಹಾಕಿರ್ತೀವಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ತಿಂಡಿ. 2 ಲೋಟ ಅಕ್ಕಿ ಹಾಕಿದರೆ ಅದು 4 ಲೋಟದಷ್ಟು ಅನ್ನ ರೆಡಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದನ್ನು ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಅದನ್ನು ಹುಡಿ ಮಾಡಬೇಕು. ಹುಡಿ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕೊಳ್ಳೋಣ. ಎಲ್ಲೋ ಕಲರ್ ಆಗಿದೆ ಅನ್ನ, ಎಲ್ಲೋ ಹಾಕಿ ಮಿಕ್ಸ್ ಮಾಡಿರೋದಕ್ಕೆ ಎಲ್ಲೋ ಹಾಕಬೇಕು. ಚೆನ್ನಾಗಿ ಕುದೀತಾ ಇದೆ, ರೆಡಿ ಆಗ್ತಾ ಇದೆ ಅನ್ನ. ಅದಕ್ಕೆ ಟೇಸ್ಟ್ ತಕ್ಕನಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸೋಣ, ಕುದಿಸೋಣ. ಗ್ಯಾಸಲ್ಲಿ ಕುದೀತಾ ಇದೆ, ಹಾಕೋತಾ ಅಂತ ರೆಡಿ ಆಗ್ತಾ ಇದೆ ತಿಂಡಿ. ಒಂದೆರಡು ಕುದಿಯಷ್ಟು ಕುದಿಸ್ಬೇಕು. ಅದು ಬೇಯೋ ತನಕ ಬೇಯ್ತಾ ಇದೆ. ಇನ್ನೂ ಸ್ವಲ್ಪ ಬೇಯಬೇಕು. ಸ್ವಲ್ಪ